MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ವರುಣನ ಆರ್ಭಟ ಇನ್ನೂ ತಣಿತಾ ಆಗ್ತಾ ಇಲ್ಲ. ಇತ್ತ ಜಮ್ಮು ಕಾಶ್ಮೀರದ ಪುಲ್ವಾಮಾದ ಮಾರುಕಟ್ಟೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಇತ್ತ ಹೈದರಾಬಾದ್ನಲ್ಲಿ ವಿಶ್ವ ಸುಂದರಿಗೆ ಸನ್ಮಾನಿಸಲಾಗಿದೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಮಿಸ್ ವರ್ಲ್ಡ್ 2025ರ ಸ್ಪರ್ಧೆಯಲ್ಲಿ ವಿಜೇತರಾದ ವಿಶ್ವ ಸುಂದರಿಗೆ ಸನ್ಮಾನ ಮಾಡಲಾಯಿತು. ರಾಜಭವನದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ 2025ರ ವಿಶ್ವ ಸುಂದರಿಯಾಗಿ ಆಯ್ಕೆಯಾದ ಥಾಯ್ಲೆಂಡ್ನ ಗೋಪಾಲ್ ಸುಚಾತಾ ಚೌಂಗ್ಶ್ರೀ ಮಿಸ್ ಅಮೆರಿಕಾ, ಮಿಸ್ ಏಷ್ಯಾ, ಮಿಸ್ ಆಫ್ರಿಕಾ, ಮಿಸ್ ಯುರೋಪ್ ಹಾಗೂ ರನ್ನರ್ ಅಪ್ಗಳಿಗೆ ಸನ್ಮಾನಿಸಲಾಯಿತು. ಲ್ಯಾಟಿನ್ ಅಮೆರಿಕಾದ ಪೆರುಗ್ವೆಯ ಅಧ್ಯಕ್ಷರು ಭಾರತದ ಪ್ರವಾಸದಲ್ಲಿದ್ದಾರೆ. ಭಾರತ ಮತ್ತು ಪೆರುಗ್ವೆ ನಡುವಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ಮತ್ತು ಆರ್ಥಿಕ ವ್ಯವಹಾರಗಳ ಕುರಿತು ಎರಡೂ ದೇಶಗಳ ನಿಯೋಗಗಳು ಈ ವೇಳೆ ಸಭೆ ನಡೆಸಿ ಒಪ್ಪಂದ ಮಾಡಿಕೊಂಡಿವೆ. ಇನ್ನು ಪೆರುಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಲೆಪಿಸಿಯೋಸ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಔತಣಕೂಟ ಏರ್ಪಡಿಸಲಾಗಿತ್ತು. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿರುವ ಭಾರತ ಈಗ ವಿವಿಧ ದೇಶಗಳಲ್ಲಿ ಸಂಸದರ ನಿಯೋಗಗಳನ್ನು ಕಳಿಸಿ ಪಾಕಿಸ್ತಾನದ ಕೃತ್ಯವನ್ನ ಬಯಲು ಮಾಡ್ತಾ ಇದೆ. ಶಶಿ ತರೂರ್ ನೇತೃತ್ವದ ನಿಯೋಗ ಬ್ರೆಜಿಲ್ನಲ್ಲಿ ಇದ್ರೆ, ಕನಿಮೋಳಿ ನೇತೃತ್ವದ ನಿಯೋಗ ಸ್ಪೇನ್ನಲ್ಲಿದೆ. ಸುಪ್ರಿಯಾ ಸುಳಿ ನೇತೃತ್ವದ ನಿಯೋಗ ಈಜಿಪ್ಟ್ನಲ್ಲಿ ಇದೆ. ಅಲ್ಲಿನ ಸರ್ಕಾರಕ್ಕೆ ಪಾಕಿಸ್ತಾನದ ಕುಟಿಲತನವನ್ನ ವಿವರಿಸಿದೆ. ಇಂದು ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ರಣರೋಚಕ ಐಪಿಎಲ್ ಫೈನಲ್ ಕದನ ನಡೆಯಲಿದೆ. ಈ ಸಲ ಕಪ್ ನಮ್ಮದೇ ಅಂತ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಅಲ್ಲದೆ ನಟ ನಟಿಯರು, ರಾಜಕೀಯ ನಾಯಕರು ಆರ್ಸಿಬಿ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಆಸ್ಟ್ರೇಲಿಯಾ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಮುಂದಿನ ವರ್ಷ ನಡೆಯುವ ಐಪಿಎಲ್ ಟೂರ್ನಿ ಗಮನದಲ್ಲಿ ಇಟ್ಟುಕೊಂಡು ಈ ಸ್ವಾರ್ಥಿ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಇವರಿಗೆ ಮ್ಯಾಕ್ಸ್ವೆಲ್ 149 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಇತ್ತ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಟೀಮ್ನ ಆಲ್ರೌಂಡರ್ ಹೆಂಡ್ರಿಕ್ ಕ್ಲಾಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ದಿ 18 ಕಮ್ಯೂನ್ ಪಬ್ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಬಾರ್ ಮತ್ತು ರೆಸ್ಟೋರೆಂಟ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. 1978ರಲ್ಲಿ ಬಂದಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಾಯಕತ್ವದ ಕಿಲಾಡಿ ಕಿಟ್ಟು ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಪಾದಾರ್ಪಣೆ ಮಾಡಿದ್ದ ಸುಧಾರಾಣಿ ನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಕಾಲಕ್ರಮೇಣ ಪೋಷಕ ಪಾತ್ರಗಳಲ್ಲಿಯೂ ಸಹ ನಟಿಸುತ್ತಾ ಬ್ಯುಸಿಯಾಗಿದ್ದಾರೆ. ಇದೀಗ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಸುಧಾರಾಣಿ ನಟಿಸೋದ್ರ ಜೊತೆಗೆ ಗೋಸ್ಟ್ ಕಿರುಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಗೋಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶವನ್ನ ಹೊಂದಿದೆ. ಗ್ರಾಮೀಣ ಸೊಗಡಿನ ಸಾಮಾಜಿಕ ಚಿತ್ರ ತಾಯವ್ವ ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಸಕ್ಸಸ್ ಆಗಿದೆ. ಗ್ರಾಮೀಣ ಪ್ರದೇಶದ ಸುಲಗಿತ್ತಿ ಮಹಿಳೆಯ ಬದುಕು ಮತ್ತು ಆಕೆಯ ಸಾಮಾಜಿಕ ಕಳಕಳಿ ಕಾರ್ಯವನ್ನ ತೆರೆ ಮೇಲೆ ತರುವ ಪ್ರಯತ್ನ ಮಾಡಲಾಗಿದೆ. ಸುಲಗಿತ್ತಿ ನರಸಮ್ಮ ಅವರ ಬದುಕು ಮತ್ತು ಸಾಧನೆ ಈ ಸಿನಿಮಾ ಮಾಡೋದಕ್ಕೆ ಪ್ರೇರಣೆಯಾಗಿದೆ. ತಾಯವ್ವ ಚಿತ್ರದಲ್ಲಿ ನಟಿಸೋದ್ರ ಜೊತೆಗೆ ನಿರ್ಮಾಪಕಿ ಆಗಿನೂ ಚಿತ್ರವನ್ನ ತೆರೆ ಮೇಲೆ ತರುವಲ್ಲಿ ಗೀತಪ್ರಿಯ ಯಶಸ್ವಿಯಾಗಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH